ಓಂ ಪರಶುರಾಮಾಯ ನಮಃ. ಇವಾಗಿನ ವಿಚಾರ ಕಫ, ಕೆಮ್ಮು, ಉಸಿರಾಟದ ಸಮಸ್ಯೆ ಬರ್ತಾ ಇದೆಯಾ? ಅಥವಾ ಗ್ಯಾಸ್ಟ್ರಿಕ್ಕು, ಇನ್ನಿತರ ಸುಸ್ತು, ಆ, ಮನಸ್ಸು ಚಂಚಲತೆ, ಆಲಸ್ಯ, ಕೆಲಸ ಮಾಡಲಿಕ್ಕೆ ಮನಸ್ಸೇ ಬರಲ್ಲ, ಇದೆಲ್ಲ ಆಗ್ತಾ ಇದೆಯಾ? ಹಾಗಿದ್ರೆ ಮತ್ತೆ ತಡ ಏಕೆ? 5 ದಿನ ವೀಕ್ಷಕರೇ, 5 ದಿನ ಈ ಕೋರ್ಸ್ನ ಮಾಡಿ ನೀವು ಹಣ್ಣು, ನೀರು, ಎಳನೀರು ಇದರಲ್ಲೇ ದಿನ ಕಳೀರಿ. 5 ದಿನ. ಇನ್ನು ಹಣ್ಣುಗಳಲ್ಲಿ ಯಾವ್ಯಾವುದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಬಾಳೆಹಣ್ಣು, ಚಿಕ್ಕು ಹಣ್ಣು, ಕಲ್ಲಂಗಡಿ ಹಣ್ಣು, ಇನ್ನು ಕೆಲವು ತರಕಾರಿಗಳನ್ನು ಆಯ್ದುಕೊಳ್ಬೋದು. ಕ್ಯಾರೆಟು, ಸೌತೆಕಾಯಿ, ಟೊಮೆಟೊ. ಆಮೇಲೆ ಈ ನೆನೆಸಿಟ್ಟಿರೋ ಕಾಳುಗಳು, ನಿಮಗೆ ಈ ಕಾಬೂಲಿ ಚೆನ್ನ, ಬಿಳಿ ಚೆನ್ನ ಮತ್ತು ನೆನೆಸಿ ಅದನ್ನು ಮೊಳಕೆ ತರಿಸಿ ತಿನ್ನುವಂಥದ್ದು. ಆಮೇಲೆ ಹೆಸರು ಕಾಳು ಮೊಳಕೆ ತರಿಸಿ ತಿನ್ನುವಂಥದ್ದು. 5 ದಿನ ಇದನ್ನು ಮಾಡಿ. ಇವತ್ತಿನ ದಿನ ಕಫ, ಕೆಮ್ಮು, ಉಸಿರಾಡೋ ಸಮಸ್ಯೆ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಹಾಗೆ ಜ್ವರ, ಥಂಡಿ ಇದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. 5 ದಿನ ಹಣ್ಣುಗಳನ್ನು ಅಳವಡಿಸ್ಕೊಳ್ಳೋದು. ಅದ್ರ ಜೊತೆಗೆ ಬೆಳಿಗ್ಗೆ 1 ತಾಸು 5ರಿಂದ 6 ಗಂಟೆವರೆಗೆ ಓಂ ಶ್ರೀ ದುರ್ಗಾಯ ನಮಃ ಮಂತ್ರವನ್ನು ಹೇಳ್ಕೊಳ್ಳಿ. ಸಾಯಂಕಾಲ ಮತ್ತೆ ಒಂದು 6ರಿಂದ 7 ಗಂಟೆವರೆಗೆ ಓಂ ಶ್ರೀ ದುರ್ಗಾಯ ನಮಃ ಮಂತ್ರ. ನೀವು ಕೆಲಸಕ್ಕೆ ಹೋಗೋರಾಗಿದ್ದರೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ಬೆಳಗ್ಗೆ ಸಮಯ ಮಾತ್ರ 5ರಿಂದ 6 ಗಂಟೆವರೆಗೆ ಶ್ರೀ ದುರ್ಗಾಯ ನಮಃ ಮಂತ್ರ ಹೇಳಲಿಕ್ಕೆ ಮರಿಬೇಡಿ. ಆಮೇಲೆ ಬೆಳಗ್ಗೆ ಒಂದು 8 ಗಂಟೆ ಒಳಗಡೆ ನಿಮ್ಮನೆ ಹತ್ತಿರ ಇರುವಂಥ ಶಿವ, ದುರ್ಗಾದೇವಿ ಅಥವಾ ಹನುಮಂತ ಅಥವಾ ರೇಣುಕಾದೇವಿ ಅಥವಾ ಜಮದಗ್ನಿ, ಪರಶುರಾಮ ಇನ್ನಿತರ ದೇವಸ್ಥಾನಗಳು, ನಮ್ಮ ಸನಾತನ ಧರ್ಮ ದೇವಸ್ಥಾನಗಳಿದ್ರೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ಬಂದುಬಿಟ್ರೆ ಆಯಿತು. ಇಷ್ಟು ಮಾಡ್ಕೊಂಡು ನಿಮ್ಮ ದಿನಚರಿನ ಶುರು ಮಾಡಿ. ತುಂಬ ಆರೋಗ್ಯವಾಗಿರ್ತೀರ, ತುಂಬ ಶಕ್ತಿ ಬರುತ್ತೆ ವೀಕ್ಷಕರೇ. ಹೇಳಿ ಓಂ ಶ್ರೀ ದುರ್ಗಾಯ ನಮಃ. ಆದರೆ ನೀವು ಮಂತ್ರ ಹೇಳುವಾಗ 1 ತಾಸು ಮಂತ್ರ ಹೇಳ್ತೀರಲ್ಲ, ಓಂ ಶ್ರೀ ದುರ್ಗಾಯ ನಮಃ, ಸ್ವಲ್ಪ ನೀರು ಕುಡ್ಕೊತ ಹೇಳಿ. ಸ್ವಲ್ಪ ನೀರು ಕುಡ್ಕೊತ ಮಂತ್ರನ ಹೇಳಿ. ಹಾಗೆ ದಿನಕ್ಕೆ ಎಷ್ಟು ನೀರು ಕುಡಿಬೇಕು ಅನ್ನೋದನ್ನು ನಿಮಗೆ ಹೇಳಲಿಲ್ಲ ಅಲ್ವಾ? 5 ದಿನ ನೀವು ದಿನಕ್ಕೆ ಒಂದು 6ರಿಂದ 7 ಲೀಟ್ರ್ ನೀರಾದರೂ ಕುಡೀರಿ. ಅದಕ್ಕಿಂತ ಜಾಸ್ತಿ ಆದರೆ ಜಾಸ್ತಿನೇ, ಆಯಿತಾ? ಇಷ್ಟು ಮಾಡಿಕೊಂಡ್ರೆ ಆಯಿತು. ತುಂಬ ಆರೋಗ್ಯವಾಗಿರ್ತೀರ, ಯಾವುದೇ ರೀತಿಯ ಸಮಸ್ಯೆಗಳೇ ಬರೋದಿಲ್ಲ. ನೀವು ತಿಂಗಳಲ್ಲಿ 5 ದಿನ ಈ ಥರ ಮಾಡ್ಕೊಂಬಿಟ್ರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಹೊಟ್ಟೆ ಕೂಡ ಕ್ಲೀನಾಗಿ ಹೋಗುತ್ತೆ. ಆಗ ನಮಗೆ ಯಾರ ಅವಶ್ಯಕತೆಯೂ ಇರೋಲ್ಲ, ನಮ್ಮ ದೇಹಕ್ಕೆ ನಾವೇ ಡಾಕ್ಟರ್ ಆಗಿಬಿಡ್ತೀವಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾಯ ನಮಃ. ಓಂ ಪರಶುರಾಮಾಯ ನಮಃ.